ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಕೊನೆಗೂ ಸತ್ಯನಿಗೆ ಲಾಯರ್ ಸಿಕ್ಕೇ ಬಿಟ್ಟರು. ಆ ಲಾಯರ್ನ ರಾಣಿನೇ ಕರ್ಕೊಂಡು ಬಂದ್ಲು. ಅದು ಹೇಗೆ ಕರ್ಕೊಂಡು ಬಂದ್ಲು ಅಂತ ಈ ವಿಡಿಯೋದಲ್ಲಿ ನೀವು ಕೇಳಿ. ಇಲ್ಲಿ ಲೋಹಿತ, ಚಂದು, ರಾಣಿ 3 ಜನ ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ಈಗ ಹೊಸ ಕ್ಯಾರೆಕ್ಟರ್ ಲಾಯರ್, ಅವನ ಹೆಸರು ಲಂಬೋದರ. ಅವನು ಮತ್ತು ಅವನ ಅಸಿಸ್ಟೆಂಟು ಬ್ರೇಕ್ ಇಲ್ಲದ ಬೈಕಲ್ಲಿ ಬರ್ತಾ ಇರ್ತಾರೆ. ಬರುವಾಗ ಈ ಹಾರ್ನ್ ಹೊಡಿತಿರ್ತಾನೆ. ಲೋಹಿತಂಗೆ ಸಿಟ್ಟು ಬಂದು, ಅಲ್ಲ ನಾವಿಷ್ಟು ಸೈಡಲ್ಲಿ ಹೋಗುತ್ತಿದ್ದೀವಿ ಆದ್ರೂ ಇವರು ಹಾರ್ನ್ ಹೊಡಿತಿದ್ದಾರಲ್ಲ ಅಂತ ಹಿಂತಿರುಗೋಷ್ಟೊತ್ತಿಗೆ ಅವರಿಬ್ಬರು ಬೈಕಿಂದ ಬಿದ್ದಿರ್ತಾರೆ. ಅಷ್ಟೊತ್ತಿಗೆ ಲೋಹಿತ, ಅಲ್ಲ ನಿಮಗೆ ಸೈಡಿಗೆ ಹೋಗೋಕ್ಕಾಗಲ್ವಾ, ಇನ್ನೊಂದು ಚೂರು ಬಿಟ್ಟಿದ್ರೆ ನಮ್ಮ ಮೇಲೆ ಬೈಕ್ ಹತ್ತಿಸ್ತಿದ್ರಿ, ಅದಕ್ಕೆ ನಿಮಗೆ ಹಿಂಗೆ ಆಗಿದ್ದು ಅಂತ ಲೋಹಿತ ಹೇಳ್ತಾಳೆ. ಅಷ್ಟೊತ್ತಿಗೆ ರಾಣಿ ಇದ್ದಳು, ಚಂದು ಪಾಪ ಕಣೋ, ಅವರಿಬ್ಬರು ಬಿದ್ದಿದ್ದಾರೆ, ಅವ್ರಿಗೆ ತುಂಬ ನೋವಾಗಿದೆ, ಅವ್ರಿಗೆ ಎತ್ತಕ್ಕೆ ಹೆಲ್ಪ್ ಮಾಡು ಅಂತ ಎತ್ತುತ್ತಾರೆ. ಅಷ್ಟೊತ್ತಿಗೆ ಲೋಹಿತ ಇದ್ದಳು, ನೋಡಿ ನನಗಂತೂ ಸ್ಕೂಲ್ಗೆ ಟೈಮ್ ಆಯಿತು, ನೀವು ಬರಲ್ಲ, ನೀವು ಇವ್ರ ಹತ್ರನೇ ಮಾತಾಡ್ತಾ ಇಲ್ಲಿರ್ತೀರಾ, ನಾನಂತೂ ಹೋಗ್ತೀನಪ್ಪ ಅಂತ ಲೋಹಿತ ಹೋಗೇ ಬಿಡ್ತಾಳೆ. ಈ ಕಡೆ ಚಂದು ಮತ್ತು ರಾಣಿ ಅವರಿಗೆ ಸಹಾಯ ಮಾಡ್ತಾರೆ. ಅಷ್ಟೊತ್ತಿಗೆ ರಾಣಿ ಕೇಳ್ತಾಳೆ, ಏನು ನಿಮ್ಮ ಹೆಸರು ಅಂತ. ಆ ಕಡೆ ಲಂಬೋದರ್ ಅಸಿಸ್ಟೆಂಟ್ ಇದ್ದನು ಉದ್ದಕ್ಕೆ ಹೆಸರು ಇಟ್ಬಿಡ್ತಾನೆ. ಅಯ್ಯೋ ಇಷ್ಟುದ್ದನ ನಿಮ್ಮ ಹೆಸರು, ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ನಿಮಗೆ ಲಕ್ಕಿ ಅಂತ ಹೆಸರಿಡ್ಲಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಆ ಕಡೆ ಲಾಯರ್ ಇದ್ದನು, ಹಬ್ಬ ನನ್ನ ಹೆಸರು ಇನ್ಮೇಲೆ ಲಕ್ಕಿ ಲಂಬೋದರ ಅಂತ ಹೇಳ್ತಾನೆ. ನೀವು ಲಾಯರಾ ಅಂತ ರಾಣಿ ಕೇಳ್ತಾಳೆ. ಹೌದು ನಾನು ಲಾಯರು ಅಂತ ಹೇಳ್ತಾನೆ ಈ ಕಡೆ ಲಂಬೋದರ. ಆವಾಗ ರಾಣಿ, ಹಾಗಾದರೆ ಅಮ್ಮನ ಬಿಡ್ಸೋಕ್ಕೆ ಒಬ್ಬರು ಲಾಯರ್ನ ಬೇಕಿತ್ತು, ಇವ್ರನ್ನ ಹೇಗಾರು ಮಾವಂಗೆ ಪರಿಚಯ ಮಾಡಿಕೊಟ್ರೆ ಅಮ್ಮನ ಬಿಡ್ಸೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಹಾಗಾದರೆ ನಿಮ್ಮ ಕೋಟ್ ಎಲ್ಲಿ ಅಂತ ರಾಣಿ ಕೇಳ್ತಾರೆ. ಅಯ್ಯೋ ನೋಡಿ ಕೋಟೆ ಹರಿದೋಗಿದೆ ಅಂತ ಈ ಕಡೆ ಲಂಬೋದರ ಹೇಳೋಷ್ಟೊತ್ತಿಗೆ ರಾಣಿ ಇದ್ದಳು, ಹೌದಾ ನಮ್ಮ ಮಾವನ ಅಂಗಡಿ ಇಲ್ಲೇ ಇದೆ, ಅವರು ಸ್ಟಿಚ್ ಹಾಕ್ತಾರೆ, ಬನ್ನಿ ನಿಮಗೆ ಸ್ಟಿಚ್ ಹಾಕಿ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೆ ನಮ್ಮದೊಂದು ಕೇಸ್ ಉಂಟು, ನೀವು ತಗೊಳ್ತೀರಾ ಅಂತ ರಾಣಿ ಕೇಳ್ತಾರೆ. ಹೌದಾ ಸರಿ ಹಾಗಾದರೆ ಬನ್ನಿ ಅಂತ ಅಂಗಡಿಗೆ ಹೊರಡ್ತಾರೆ. ಈ ಕಡೆ ಜೈಲಲ್ಲಿ ವರ್ಧನ್ ಕಡೆಯವಳು ಕಾವೇರಿಗೆ, ನೀನು ಹೇಗಾರು ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು, ನೀನು ತಪ್ಪಿಸ್ಕೊಂಡು ಹೋದ್ರೇ ನಿನಗೆ ಸಾಕ್ಷಿಗಳನ್ನ ನೀನು ಹುಡ್ಕೋಕ್ಕಾಗೋದು, ಇಲ್ಲೇ ಇದ್ದರೆ ನಿನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಕಾವೇರಿ ಇದ್ದವಳು, ಇಲ್ಲ ನಾನಂತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ನಾನು ಅದು ಹೋದರೆ ತಪ್ಪಾಗುತ್ತೆ ಅಂತ ಯೋಚನೆ ಮಾಡ್ತಾ ಅಲ್ಲೇ ಇರ್ತಾಳೆ. ಈ ಕಡೆ ಸತ್ಯನ ಅಂಗಡಿಗೆ ಲಂಬೋದರ ಹಾಗೂ ಅವನ ಅಸಿಸ್ಟೆಂಟ್ನ ರಾಣಿ ಕರ್ಕೊಂಬಂದು, ಮಾವ ನಾನೊಬ್ಬರನ್ನ ಕರ್ಕೊಂಬಂದಿದ್ದೀನಿ, ಲಾಯರ್ನ ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಾನೆ. ಸತ್ಯನಿಗಂತೂ ತುಂಬ ಖುಷಿಯಾಗುತ್ತಾ, ಹೌದಾ ಎಲ್ಲಿ ಅಂತ ನೋಡೋತ್ತಿಗೆ ಲಂಬೋದರ ಬರ್ತಾನೆ. ಲಂಬೋದರ ಸತ್ಯ ನೋಡಿ ಜೋರಾಗಿ ವಾಪಸ್ ಓಡೋಗ್ಬಿಡ್ತಾನೆ. ಆಗ ಅವನ ಅಸಿಸ್ಟೆಂಟ್ ಬಂದು, ಯಾಕೆ ಸರ್ ಬಂದ್ರಿ ಓಡೋದ್ರಿ ಅಂದಾಗ, ಅಯ್ಯೋ ಇವರು ಯಾರು ಅಂತ ನನಗೆ ಮೊದಲೇ ಗೊತ್ತುಂಟು, ನಾನು ಕಾಲೇಜಲ್ಲಿರುವಾಗ ಕಾವೇರಿ ಅನ್ನೋಳನ್ನ ಇಷ್ಟಪಡ್ತಿದ್ದೆ, ಕಾವೇರಿ ಅಣ್ಣನೇ ಇವನು, ಆ ಟೈಮಲ್ಲಿ ಅವ್ನು ನನಗೆ ಸರಿ ಹೊಡೆದಿದ್ದ, ಈಗ ಮತ್ತೆ ಅವ್ನು ನೋಡಿದರೆ ಅವ್ನು ಸುಮ್ಮನೆ ಬಿಡ್ತಾನೆ ಅಂದಾಗ, ಅಯ್ಯೋ ಸರ್ ಅದೆಲ್ಲ ಅವರು ಮರ್ತಿರ್ತಾರೆ ಬಿಡಿ, ಅದಾಗಿ ಎಷ್ಟು ವರ್ಷ ಆಗಿದೆ, ಬನ್ನಿ ನಮಗೆಲ್ಲದಕ್ಕಿಂತ ಮುಂಚೆ ಕೇಸ್ ಮುಖ್ಯ, ಬನ್ನಿ ಹೋಗೋಣ ಅಂತ ಕರ್ಕೊಂಡೋಗ್ತಾನೆ. ಅಷ್ಟೊತ್ತಿಗೆ ಸತ್ಯ ನೋಡಿದ ತಕ್ಷಣ, ಏ ಲಂಬೋದರ ನೀನನಾ ಅಂತ ಹೇಳ್ತಾರೆ. ಆವಾಗ ಅಸಿಸ್ಟೆಂಟಿಗೆ ಹೇಳ್ತಾನೆ, ನೋಡೋ ಅವನಿನ್ನೂ ನನ್ನನ್ನು ಮರ್ತೇ ಇಲ್ವಲ್ಲ ಅಂತ. ಅಯ್ಯೋ ಹೇಗಿದೆಯೋ, ನಾನು ನಿನ್ನ ಪರಿಚಯ ಉಂಟು ಕಣೋ ಅಂತ ಸತ್ಯ ಮಾತಾಡ್ತಿರ್ತಾರೆ. ಅಲ್ಲ ಒಂದು ಕೇಸ್ ತಗೊಳ್ಳೋಣ ಅಂತ ಬಂದು ಈಗ ರಾಣಿ ನಮ್ಮನ್ನು ಕರ್ಕೊಂಬಂದ್ಲು ಅಂತ ಆ ಕಡೆ ಲಂಬೋದರ ಸತ್ಯನಿಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಸತ್ಯ ಇದ್ದೋನು, ಸರಿ ಚಂದು ರಾಣಿ ನೀವಿನ್ನೂ ಸ್ಕೂಲಿಗೆ ಹೋಗಿ, ಏನು ಕೇಸು ಅಮ್ಮನ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ, ನೀವಿಬ್ಬರು ಇನ್ನು ಹೊರಡಿ ಅಂತ ಹೇಳ್ತಾರೆ. ಸತ್ಯ, ಕಾವೇರಿ 10 ವರ್ಷ ತನಕ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾಳೆ ಅಂತ ಎಲ್ಲ ಹೇಳ್ತಾರೆ. ಈ ಕೇಸ್ನ ತಗೋಬೇಕು ಅಂತ ನಾನು ಲಾಯರ್ನ ಹುಡುಕ್ತಿದ್ದೆ, ಅಷ್ಟೊತ್ತಿಗೆ ರಾಣಿನೇ ನೋಡು ನೀನು ದೇವ್ರಾಗಿ ಬಂದೆ, ಈ ಕೇಸ್ನ ತಗೊಳ್ತೀಯ ಅಂತ ಕೇಳ್ತಾನೆ. ಈ ಕಡೆ ಲಂಬೋದನಿಗೆ ತುಂಬ ಶಾಕ್ ಆಗುತ್ತೆ, ಯಾಕಂದರೆ ಅವನು ಕಾವೇರಿನ ಕಾಲೇಜಲ್ಲಿ ಇಷ್ಟಪಟ್ಟಿದ್ದ, ಅದು ಅಲ್ಲದೆ ಕಾವೇರಿ ಮಗಳು ರಾಣಿ ಅಂತ ಗೊತ್ತಾಗಿ ತುಂಬ ಬೇಜಾರು ಪಡ್ತಾನೆ. ಹೌದಾ ಕಾವೇರಿ ಏನು ತಪ್ಪು ಮಾಡಿರಲ್ಲ, ನಾನು ಈ ಕೇಸ್ನ ತಗೊಳ್ತೀನಿ ಅಂದಾಗ ಸತ್ಯನ ಫ್ರೆಂಡ್ ಇದ್ದವನು, ನೀವು ಈ ಥರ ಎಷ್ಟು ಕೇಸ್ನ ವಾದಿಸಿ ವಿನ್ ಆಗಿದ್ದೀರಾ ಅಂತೆಲ್ಲ ಕೇಳ್ತಾನೆ. ಅಷ್ಟೊತ್ತಿಗೆ ನಾವು ಕೇಸ್ ತಗೊಂಡಿರೋದು ಎಲ್ಲ ವಾದ ಮಾಡಿ ವಿನ್ನೇ ಆಗಿರೋದು, ನಮ್ಮ ಸರು ಶ್ರೀಮಂತಿಕೆ ಬಡವರು ಅಂತೆಲ್ಲ ನೋಡಲ್ಲ, ಸತ್ಯ ಎಲ್ಲಿದೆಯೋ ಅದ್ರ ಪರ ಮಾತ್ರ ವಾದ ಮಾಡೋದು ಅಂತ ಅವನ ಬಗ್ಗೆ ಎಲ್ಲ ಹೇಳ್ತಾರೆ. ಕೊನೆಯದಾಗಿನೂ ಈ ಕಡೆ ಲಂಬೋದರ, ಸರಿ ನಾನು ಕಾವೇರಿ ಕೇಸ್ನ ತಗೊಳ್ತೀನಿ ಅಂತ ಸತ್ಯನಿಗೆ ಮಾತು ಕೊಟ್ಬಿಡ್ತಾನೆ. ಈ ಕಡೆ ಶಾಲೆಯಲ್ಲಿ ಬಾಲ ಬಂದಿರ್ತಾನೆ. ಬಾಲ ಎಷ್ಟೇ ಮಾತಾಡ್ಸಿದ್ರು ರಾಣಿ
ರಾಣಿ ಮಾತ್ರ ಮಾತಾಡೋದೇ ಇಲ್ಲ. ಯಾಕೆ ರಾಣಿ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ, ಏನಾಯಿತು ಅಂತ ಕೇಳ್ತಾರೆ. ಅಲ್ಲ, ನೀವು ನನ್ನ ಅಪ್ಪನ ಹುಡ್ಕೊಡ್ತೀನಿ ಅಂತ ಹೇಳಿದ್ರಿ, ನೋಡಿದರೆ ಸುದ್ದಿನೇ ಇಲ್ವಲ್ಲ ಅಂತ ಹೇಳ್ತಾಳೆ ರಾಣಿ. ಅವಾಗ ಬಾಲ ಇದ್ದವನು, ನೀನು ಹೇಳಿದ್ದೆ ತಾನೇ ನಿಮ್ಮಪ್ಪ ನಿನ್ನ ಥರ ಕಣ್ಣು ನಿನ್ನ ಥರ ಮೂಗುಂಟು ಅಂತ, ಆದರೆ ಅಂಥವ್ರು ಯಾರೂ ಸಿಗಲೇ ಇಲ್ಲ. ನಿಮ್ಮಪ್ಪನ ಫೋಟೋ ಏನಾದ್ರು ಇದ್ದರೆ ನನಗೆ ಸುಲಭ ಆಗ್ತಿತ್ತು ಅಂತ ಹೇಳ್ತಾನೆ. ಅಯ್ಯೋ ಫೋಟೋನೇ ಇಲ್ಲಲ್ಲ, ಸರಿ ಇನ್ನೊಂದು ಸಲ ನಮ್ಮ ಅಮ್ಮನ ಹತ್ರ ನಮ್ಮಪ್ಪ ಹೇಗಿದ್ದಾರೆ ಅಂತ ತಿಳ್ಕೊಳ್ತೀನಿ, ಅದನ್ನು ನಿಮಗೆ ಡ್ರಾಯಿಂಗ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ ರಾಣಿ. ರಾಣಿ, ನಿನಗೆ ಡ್ರಾಯಿಂಗು ಮಾಡೋಕ್ಕೆ ಬರುತ್ತಾ ಅಂತ ಬಾಲ ಕೇಳ್ತಾನೆ. ನಾನು ಚೆನ್ನಾಗಿ ಮಾಡ್ತೀನಿ, ಮುಂದಿನ ಸಲ ಬಂದಾಗ ನಮ್ಮ ಅಮ್ಮನ ಹತ್ರ ಕೇಳಿಕೊಂಡು ನಮ್ಮಪ್ಪ ಹೇಗಿದ್ದಾರೆ ಅಂತ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ, ಸರಿ ನನಗೆ ಲೇಟ್ ಆಯಿತು ಫ್ರೆಂಡ್, ನಾನು ಹೋಗ್ತೀನಿ ಅಂತ ಕ್ಲಾಸ್ ರೂಮಿಗೆ ಹೋಗ್ತಾಳೆ ರಾಣಿ. ಈ ಕಡೆ ಬಾಲ ಪಾಪ ಈ ಹುಡುಗಿ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ, ಹೇಗಾರು ಮಾಡಿ ಇವಳಿಗೆ ಅವರಪ್ಪ ಯಾರು ಎಲ್ಲಿದ್ದಾರೆ ಅಂತ ತಿಳಿಸಿ ಇವಳು ಮುಂದೆ ಕರ್ಕೊಂಡು ಬರಲೇಬೇಕು ಅಂತ ಹೇಳ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.